ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ RRB ಗ್ರೂಪ್ ಡಿ ಫ್ರೀ PYQs ಬ್ಯಾಚ್ ನ ನೆಕ್ಸ್ಟ್ ಟಾಪಿಕ್ ಆಗಿರುವಂತಹ ಏಜಸ್ ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. 2025ರಲ್ಲಿ RRB ಗ್ರೂಪ್ ಡಿ ಇಂದ ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಎಲ್ಲನೂ ಸಮೇತ ಈ ಒಂದು ಸೆಷನ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಏಜಸ್ ನಾವು ಯಾವುದೇ ಒಂದು ಪ್ರಶ್ನೆ ರೇಷಿಯೋ ಇದ್ರೆ ಪೆನ್ನು ಪೇಪರ್ ಸಮೇತ ಬೇಕಾಗಿರಲ್ಲ. ಒಂದು ವೇಳೆ ಎಕ್ಸ್ ನ ನಾವು ಪುಟ್ ಮಾಡ್ಬೇಕಂದ್ರೆ ಯಾವ ತರ ಪುಟ್ ಮಾಡಬಹುದು ಅನ್ನೋದು ಪ್ರತಿಯೊಂದು ಸಮೇತ ನಿಮ್ಗೆ ತಿಳಿಸ್ಕೊಡ್ತೀನಿ. 2 ರಿಂದ 3 ಸೆಕೆಂಡ್ ಸಾಕಾಗುತ್ತೆ ನಮ್ಗೆ ಏಜಸ್ ನ ಒಂದು ಪ್ರಶ್ನೆ ಬಿಡಿಸಕ್ಕೆ. ಕ್ಲಿಯರ್? ಸೊ ಕೊನೆಯವರೆಗೂ ನೋಡಿ, ಎಲ್ಲಾ ತರ ಆದ ಪ್ರಶ್ನೆಗಳನ್ನು ಸಮೇತ ಇದಾವೆ. ಓಕೆನಾ? ಸೊ ಬೇಸಿಕ್ ಪ್ರಶ್ನೆಗಳಿದಾವೆ, ರೇಷಿಯೋ ಪ್ರಶ್ನೆಗಳು ಇದಾವೆ, ಹಾಗೂ ಎಕ್ಸ್ ನ ಪುಟ್ ಮಾಡಲೇಬೇಕು ಅನ್ನುವಂತಹ ಪ್ರಶ್ನೆಗಳು ಸಮೇತ ಇದಾವೆ. ಓನ್ಲಿ ಈಸಿ ಪ್ರಶ್ನೆಗಳಿಲ್ಲ, ಈಸಿ ಇದೆ, ಮಾಡರೇಟ್ ಇದೆ ಅಂಡ್ ಟಫ್ ಸಮೇತ ಇದಾವೆ. ಈ ಎಲ್ಲ ಪ್ರಶ್ನೆಗಳು ಏನು 2025 ಗ್ರೂಪ್ ಡಿ ಪ್ರಶ್ನೆಗಳೇ ಆಗಿರುತ್ತೆ. ಕ್ಲಿಯರಾ? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಬೇಸಿಕ್ ಕ್ವಶನ್. ಎ ಬ್ರದರ್ ಈಸ್ 2 years younger than his sister and together their ages sum to 26 years. How old is the sister ಅಂತ ಕೇಳಿದ್ರು. ಒಬ್ಬ ಸಹೋದರನು ತನ್ನ ಸಹೋದರಿಗಿಂತ 2 ವರ್ಷ ಚಿಕ್ಕವನಾಗಿದ್ದನು. ಸೊ ಇದು ಬ್ರದರ್, ಸಿಸ್ಟರ್. ಸಿಸ್ಟರ್ ಎಕ್ಸ್ ಅಂದ್ರೆ ಇವನು 2 ವರ್ಷ ಚಿಕ್ಕವನು. ಕ್ಲಿಯರ್ ಆಯ್ತು. ಇವರಿಬ್ಬರ ವಯಸ್ಸಿನ ಒಟ್ಟು 26 ವರ್ಷಗಳಾಗಿವೆ. ಕ್ಲಿಯರ್? ಇವರಿಬ್ಬರು ವರ್ಷ ಎಷ್ಟಾಗಿದೆ? 26 ಆಗಿದೆ. ಹಾಗಾದ್ರೆ ಎಷ್ಟಾಗುತ್ತೆ? 2x. ಕ್ಲಿಯರ್? ಸೊ 26 ಮೈನಸ್ 2 ಹಾಕಿದ್ರೆ ಪ್ಲಸ್ 2 ಆಗುತ್ತೆ, ದಟ್ ಇಸ್ 28 ಆಯಿತು. ಎಕ್ಸ್ ನ ವ್ಯಾಲ್ಯೂ ಎಷ್ಟಾಯಿತು? 14 ಆಯಿತು. ಕ್ಲಿಯರ್? ಸೊ ಸಿಸ್ಟರ್ ಅಲ್ವಾ ಎಕ್ಸ್, ಸೊ ಆಯಿತು 14. ಬೇಸಿಕ್ ಕ್ವಶನ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. ಎ ಬ್ರದರ್ ಈ 6 years ಓಲ್ಡರ್ ದೆನ್ ಈ ಸಿಸ್ಟರ್. ಒಬ್ಬ ಸಹೋದರನು, ಇದು ಬ್ರದರ್, ಇದು ಸಿಸ್ಟರ್, 6 ವರ್ಷಗಳ ದೊಡ್ಡವನು. ಅಂದ್ರೆ ಇವನು ಎಕ್ಸ್ ಪ್ಲಸ್ 6, ಇವರೇನು ಎಕ್ಸ್. ಕ್ಲಿಯರ್? ನೀವು ಹಿಂಗೂ ಬರ್ಕೋಬಹುದು, ಬ್ರದರ್ ಎಕ್ಸ್, ಸಿಸ್ಟರ್ ಎಕ್ಸ್ ಮೈನಸ್ 6 ಹಂಗಾದ್ರೂ ಬರ್ಕೋಬಹುದು, ತೊಂದರೆ ಇಲ್ಲ. ಓಕೆನಾ? ದ ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಇಸ್ 38 years. ಇವರಿಬ್ಬರದು ಒಟ್ಟು ವಯಸ್ಸು ಎಷ್ಟು? 38 ವರ್ಷಗಳು. ಕ್ಲಿಯರ್? ಸೊ ಹಾಗಾದ್ರೆ ಕೂಡಿದ್ರೆ ಎಷ್ಟಾಯ್ತು? 2x ಆಯಿತು, ಈಕ್ವಲ್ ಟು 38 ಪ್ಲಸ್ 6 ಆ ಕಡೆ ಹೋದ್ರೆ ಮೈನಸ್ 6, ದಟ್ ಇಸ್ 38 ಅಲ್ಲಿ 6 ಹೋದ್ರೆ 32. ಕ್ಲಿಯರ್? ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ? 16. ಕ್ಲಿಯರ್? ಬಟ್ ಅವ್ರು ಕೇಳಿರೋದೇನು? ವಾಟ್ ವಿಲ್ ಬಿ ದ ಏಜ್ ಆಫ್ ದ ಸಿಸ್ಟರ್ ಆಫ್ಟರ್ 15 years ಅಂತ ಕೇಳಿದ್ದಾರೆ. ಇಂದಿನಿಂದ 15 ವರ್ಷಗಳ ನಂತರ ಸಹೋದರಿಯ ವಯಸ್ಸು ಅಲ್ವಾ? ಸೊ ಈಗಿರೋದು 16 ಅಲ್ವಾ? 15 ವರ್ಷಗಳ ನಂತರ ಎಷ್ಟಾಗುತ್ತೆ? 31 ವರ್ಷಗಳಾಗುತ್ತೆ. ಕ್ಲಿಯರ್? ಬೇಸಿಕ್ ಕ್ವಶನ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್. ಎ ಫಾದರ್ ಈಸ್ 30 years ಓಲ್ಡರ್ ದೆನ್ ಇಸ್ ಸನ್. ಒಬ್ಬ ತಂದೆಯು ತನ್ನ ಮಗನಿಗಿಂತ 30 ವರ್ಷ ದೊಡ್ಡವನಾಗಿದ್ದಾನೆ. ಆಯ್ತು. ಫಾದರ್, ಇದು ಸನ್. ಸನ್ ಎಕ್ಸ್ ಅಂದ್ರೆ ಫಾದರ್ ಏನು 30 ವರ್ಷ ದೊಡ್ಡವನು. he will be twice as old as his son. ಸರಿ, ಆಫ್ಟರ್ 5 years, 5 ವರ್ಷಗಳ ನಂತರ. 5 ವರ್ಷಗಳ ನಂತರ ಅಂದ್ರೆ ನಾವು ಅವ್ರಿಗೂ 5 ಆಗುತ್ತೆ, ಇವ್ರಿಗೂ 5 ಆಗುತ್ತೆ. ಕ್ಲಿಯರ್? he will be twice as old as his son. ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಾಗುತ್ತದೆ. ಎಷ್ಟು ಪಟ್ಟಾಗುತ್ತೆ? 2 ಪಟ್ಟಾಗುತ್ತೆ. ಕ್ಲಿಯರ್? ಮಾಡಿದ್ರೆ ಮುಗಿದು. ಎಕ್ಸ್ ಪ್ಲಸ್ 30 ಪ್ಲಸ್ 5 ಎಷ್ಟು? 35 ಆಯಿತು. ಸೊ 2x ಪ್ಲಸ್ 10 ಆಯಿತು. ಕ್ಲಿಯರ್? ಸೊ 2x ಅಲ್ಲಿ 1x ಹೋದ್ರೆ ಎಕ್ಸ್ ಆಗುತ್ತೆ. 35 ಅಲ್ಲಿ ಪ್ಲಸ್ 10 ಇರೋದು ಹಾಕಿದ್ರೆ ಮೈನಸ್ 10 ಆಗುತ್ತೆ. ಸೊ 35 ಅಲ್ಲಿ 10 ಹೋದ್ರೆ 20. ಕ್ಲಿಯರ್? ಸೊ ಬೇಸಿಕ್ ಕ್ವಶನ್. ಕ್ಲಿಯರಾ? 25 ಆಯಿತು. ಸರ್ ನೀವು ನೋಡಿದ್ರೆ ಶಾರ್ಟ್ ಕಟ್ ಹೇಳ್ತೀರಾ ಅಂತ ಹೇಳ್ತಿದ್ರಿ, ಇಲ್ಲಿ ನೋಡಿದ್ರೆ ಎಲ್ಲ ಸಮೇತ ಎಕ್ಸ್ ಅಂತ ಹಾಕ್ತಿದ್ದೀರಲ್ವಾ? ಮುಂದೆ ಇದಾವೆ. ಓಕೆನಾ? ಈ ಫಾದರ್ ಈಸ್ ಪ್ರಶ್ನೆಗಳು ಹಿಂಗೆ ಬರ್ತವೆ ಕಣ್ರಿ, ಇವು ಬಂದಿರೋ ಪ್ರಶ್ನೆಗಳೇ. ಓಕೆನಾ? ಈ ಫಾದರ್ ಈಸ್ 5 times ಆಸ್ ಓಲ್ಡ್ ಆಸ್ ಇಸ್ ಸನ್. ಒಬ್ಬ ತಂದೆಯು ವಯಸ್ಸು ತನ್ನ ಮಗನ ವಯಸ್ಸಿನ 5 ಪಟ್ಟಾಗಿದೆ. ಅಲ್ವಾ? ಫಾದರ್ದು 5 ಪಟ್ಟಾದ್ರೆ ತಂದು 1 ಪಟ್ಟು. ಕ್ಲಿಯರ್? ಅವರಿಬ್ಬರ ವಯಸ್ಸಿನ ಒಟ್ಟು 54 ವರ್ಷಗಳು. ಇವರಿಬ್ಬರದ್ದು ಏನಿದೆ, ಇವ್ರದ್ದು ಒಟ್ಟು ವಯಸ್ಸು ಎಷ್ಟು? 54 ವರ್ಷಗಳು. ಕ್ಲಿಯರ್? ಸೊ ಹಾಗಾದ್ರೆ ಇವ್ರದ್ದು 5x ಆಯಿತು, ಇದು 1x ಆಯ್ತು ಅನ್ಕೊಳ್ಳಿ. ಟೋಟಲ್ 6x. ಸೊ 6x ನ ವ್ಯಾಲ್ಯೂ 54 ಆದರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟಾಯಿತು? 9. ಕ್ಲಿಯರ್? ಹಾಗಾದ್ರೆ ಅವ್ರು ಏನು ಕೇಳಿದರೆ? ಸನ್ನದೇ ಕೇಳಿದರೆ. ಸಣ್ಣದೆಷ್ಟು? 1x. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 9. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ. ಈ ಫಾದರ್ ಈಸ್ ಕರೆಂಟ್ಲಿ 4 times ಆಸ್ ಓಲ್ಡ್ ಆಸ್ ಇಸ್ ಸನ್. ಒಬ್ಬ ತಂದೆ ಪ್ರಸ್ತುತ ವಯಸ್ಸು ತನ್ನ ಮಗನ ವಯಸ್ಸು 4 ಪಟ್ಟಿದೆ. 4 ಪಟ್ಟು ಅಂದ್ರೆ ಮಗಂದು ಒಂದಾದ್ರೆ ಅವ್ರದ್ದು 4. ಕ್ಲಿಯರ್? ಟೈಮ್ಸ್ ಆಗುತ್ತೆ. ಕ್ಲಿಯರ್? ಟೈಮ್ಸ್ ಮೀನ್ಸ್ ಇಂಟು 1 into 4 4 times ಈ ತರ. ಓಕೆನಾ? ಫಾದರ್ದು ಇದು.
ಇಂದಿನಿಂದ 18 ವರ್ಷಗಳ ನಂತರ 18 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಾಗುತ್ತದೆ. ಎಷ್ಟಾಗುತ್ತೆ? 2 ಪಟ್ಟಾಗುತ್ತೆ. ಹಾಗಾದ್ರೆ ತಂದೆಯ ಪ್ರಸ್ತುತ ವಯಸ್ಸು ಅಂದ್ರೆ ಎಷ್ಟು? 4. ಸೊ ಆನ್ಸರ್ ಏನಾಗಿರ್ಬೇಕು? 4ನ ಮಲ್ಟಿಪಲ್ ಆಗಿರ್ಬೇಕು. 1 ಹೋಯ್ತು, 2 ಹೋಯ್ತು, ಇನ್ನು ಉಳಿದಿರೋದೇನು? 2. ಸರಿ, ಇನ್ನು ಉಳಿದಿರೋದೇನು? 2 ಆಪ್ಷನ್. 18 ವರ್ಷಗಳಾದ್ಮೇಲೆ ಇದೇನಾಗುತ್ತೆ? ಡಬಲ್ ಆಗುತ್ತೆ. 2:1 ಆಗುತ್ತೆ. ಕ್ಲಿಯರ್? 18 ವರ್ಷ ಇಲ್ಲಿ ಆಡ್ ಮಾಡಿದ್ರೆ 18 ವರ್ಷ ಆಡ್ ಮಾಡಿದ್ರೆ 58 ಆಯ್ತು. ಎಷ್ಟಾಯ್ತು? 54 ಆಯ್ತು. ಕ್ಲಿಯರ್? ಎರಡನ್ನೂ ಸಮೇತ 2 ಇಂದ ಹೋಗುತ್ತೆ. ಹಾಗಾದ್ರೆ ನಾವು ಮಾಡಲೇಬೇಕಾಗುತ್ತೆ. ಕ್ಲಿಯರ್? ಮಾಡೋಣ ತಗೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೋಡಿ, ಈ ತರ ಬಂದಾಗ ನಾವು ಏನು ಮಾಡ್ತೀವಿ? ಒಂದು ಈಕ್ವಲ್ ಮಾಡ್ಕೊಂತೀವಿ ಡಿಫ್ರೆನ್ಸ್. ಈ ಡಿಫ್ರೆನ್ಸಸ್ ಏನಿದೆ ಈಕ್ವಲ್ ಮಾಡ್ಕೊಂತೀವಿ. ಇಲ್ಲಿ ನೋಡಿ, 4 2ಗೆ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ 1 ಡಿಫ್ರೆನ್ಸ್ ಇಲ್ಲ. ಇವಾಗ ನಾವು ಡಿಫ್ರೆನ್ಸ್ನ ಈಕ್ವಲ್ ಮಾಡ್ಕೊಂಡ್ರೆ ಅದು ಈಕ್ವಲ್ ಆಗುತ್ತೆ. ಕ್ಲಿಯರ್? ಎಷ್ಟು? 3. ಈಗ ಏನು ಮಾಡ್ತೀವಿ? ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ 1ನ ಮಲ್ಟಿಪಲ್ ಮಾಡ್ತೀವಿ. ಈ 3 ಇದೆ ಅಲ್ವಾ, ಇಲ್ಲಿ 3ನ ಮಲ್ಟಿಪಲ್ ಮಾಡ್ತೀವಿ. ಕ್ಲಿಯರ್? ಆಗೇನಾಗುತ್ತೆ? ಡಿಫ್ರೆನ್ಸ್ ಈಕ್ವಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? 4:1 ಆಗುತ್ತೆ ಅಲ್ವಾ? 4 × 1 4, 1 × 1 1. 2 × 3 6 ಆಯಿತು. 1 × 3 3. ಕ್ಲಿಯರ್? ಈಗ ನೋಡಿ ಡಿಫ್ರೆನ್ಸ್ 2 ಆಯಿತು. ಈಗ ನೋಡಿ ಡಿಫ್ರೆನ್ಸ್ 2 ಆಯಿತು. ಸೊ ಒಂದಿರೋದು 3 ಆಗಕ್ಕೆ ಎಷ್ಟು ವರ್ಷ ತಗೊಂಡಿದ್ದಾರೆ? 18 ವರ್ಷ ತಗೊಂಡಿದ್ದಾರೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗಿದೆ? 2 ಆಗಿದೆ. ಸೊ ಆ 2ನ ವ್ಯಾಲ್ಯೂ ಏನು? 18 ವರ್ಷ. ಸೊ 1ನ ವ್ಯಾಲ್ಯೂ ಎಷ್ಟು? 9. ಈಗ ಕೇಳಿದರೆ ಏನು? ಪ್ರಸ್ತುತ ಎಷ್ಟಿದೆ? ಫಾದರ್ದು 4. ಸೊ 4 × 9 ಎಷ್ಟು? 36. 36. ಸೊ ಇಲ್ಲಿ ನೋಡ್ಬೋದು ನೀವು ಈಸಿಯಾಗಿ 18 ಇಯರ್ಸ್ ಅಂತ ಇದೆ ಅಲ್ವಾ? ಸೊ 18ನ ಮಲ್ಟಿಪಲ್ ಆನ್ಸರ್, ಸಿಂಗಲ್ ಆಪ್ಷನ್. ಕ್ಲಿಯರ್? ಏನ? ನೆಕ್ಸ್ಟ್ ನೋಡಿ, ಎ ಫಾದರ್ ಈಸ್ ಥ್ರೈಸ್ ಟೈಮ್ಸ್ ಆಸ್ ಓಲ್ಡ್ ಆಸ್ ಹಿಸ್ ಸನ್. ಒಬ್ಬ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3 ಪಟ್ಟಾಗಿದೆ. ಇದು ಫಾದರು ಅನ್ಕೊಳ್ಳಿ. 3 ಪಟ್ಟು ಮೀನ್ಸ್ 3 × 1, 3:1. ಕ್ಲಿಯರ್? ಇಂದಿನಿಂದ 12 ವರ್ಷಗಳ ನಂತರ, ಅಂದ್ರೆ 12 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟಾಗುತ್ತದೆ. 2 ಪಟ್ಟಾಗುತ್ತೆ. ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸುಗಳು ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆ. ಸೊ ಆನ್ಸರ್ ಏನು? 3ನ ಮಲ್ಟಿಪಲ್ ಆಗಿರ್ಬೇಕು ಫಾದರ್ದು. ಇದಾಗಲ್ಲ, ಇದಾಗಲ್ಲ, ಇದು ಆಗಲ್ಲ. ಒಂದೇ ಆಪ್ಷನ್. ಮುಗೀತು. ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ದಲ್ವ, ಪೆನ್ನು ಪೇಪರ್ ಸಮೇತ ನಿಮ್ಮ ಹತ್ರ ಮುಟ್ಸೋಣ. ಕ್ಲಿಯರ್? ಇಲ್ಲ ನಿಮಗೆ ಕ್ಲಾರಿಟಿ ಆಗಬೇಕು ಅಂದರೆ ಮಾಡೋಣ. ಓಕೆನಾ? ಕ್ಲಿಯರ್? ಸೊ ಡಿಫ್ರೆನ್ಸ್ ಏನಿದೆ? ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲ ಅಂದ್ರೆ ನಾವು ಡಿಫ್ರೆನ್ಸ್ ಏನು ಮಾಡಬೇಕು? ಈಕ್ವಲ್ ಮಾಡ್ಕೋಬೇಕು. ಕ್ಲಿಯರ್? ಇಲ್ಲಿ ಏನು ಮಲ್ಟಿಪಲ್ ಮಾಡಬೇಕು? 1. ಇಲ್ಲಿ ಏನು ಮಲ್ಟಿಪಲ್ ಮಾಡಬೇಕು? ಇಂಟು ಮಾಡಿದ್ರೆ 3:1 ಆಯಿತು. ಇದು 4:2 ಆಯಿತು ಅಲ್ವೇನಪ್ಪ? 2 × 2 4, 2 × 1. ಈಗ ಡಿಫ್ರೆನ್ಸ್ ಒಂದಾಯಿತು. ಈಗ ಡಿಫ್ರೆನ್ಸ್ ಒಂದಾಯಿತು. ಒಂದಿರೋದು 2 ಆಗಕ್ಕೆ ಎಷ್ಟು ವರ್ಷ ತಗೊಂಡಿದೆ? 12 ವರ್ಷ ತಗೊಂಡಿದ್ದಾರೆ. ಕ್ಲಿಯರ್? ಸೊ ಈಗ ಪ್ರಸ್ತುತ ಫಾದರ್ದು ಎಷ್ಟಾಯಿತು? 3 × 12 ಎಷ್ಟು? 36 ಆಯಿತು. 1 × 12 ಸಂದೆಷ್ಟು? 12. ಸೊ 36 ಅಂದರೆ 12 ಆನ್ಸರ್. ಮುಗೀತು. ಪೆನ್ನು ಪೇಪರ್ ಬೇಕಿತ್ತಾ? ಬೇಕಿಲ್ಲ. ಇದನ್ನೇ ನಾವು ಇನ್ನೊಂದು ಟೈಪಲ್ಲೂ ಬೇಕಾದ್ರೂ ನಾವು ಮಾಡ್ಬೋದು. ನಿಮಗೆ ಇನ್ನೊಂದು ಟೈಪಲ್ಲಿ ಬೇಕಂದ್ರೂ ಸಮೇತ ನಾನು ಮಾಡಿಸ್ತೀನಿ. ಎಲ್ಲ ತರಹದ ಟೈಪಲ್ಲೂ ಸಮೇತ ಮಾಡಿಸ್ತೀನಿ ತೊಂದರೆ. ಕ್ಲಿಯರ್? ಇಲ್ಲಿ ನೋಡಿ, ಈ ಮೆಥಡ್ ಸಮೇತ ಗೊತ್ತಿರಲಿ. ಕ್ಲಿಯರ್? ಎ ಫಾದರ್ ಇಸ್ 3 ಟೈಮ್ಸ್ ಅಂದರೆ 3:1. ನೆಕ್ಸ್ಟ್ 2:1. ಎಷ್ಟು ವರ್ಷ ಆದಮೇಲೆ? 12 ವರ್ಷ ಆದಮೇಲೆ. ಸಿಂಪಲ್ ಆಗಿ ಇದನ್ನ ಕ್ರಾಸ್ ಮಲ್ಟಿಪಲ್ ಮಾಡಿ, ಇದನ್ನ ಕ್ರಾಸ್ ಮಲ್ಟಿಪಲ್ ಮಾಡಿ ಡಿಫರೆನ್ಸ್ ತೆಗೆದು 3 × 1 ಎಷ್ಟು? 3. 2 × 1 ಎಷ್ಟು? 2. ಸೊ 3 2 ಹೋದ್ರೆ ಎಷ್ಟು? 1. 1ನ ವ್ಯಾಲ್ಯೂ. ಇದು ಮುಗೀತು ಇದ್ರ ಕತೆ. ಈಗ 12 × 1 12, 2 × 12 24. ಸೊ 24 ಅಲ್ಲಿ 12 ಹೋದ್ರೆ ಎಷ್ಟು? 12. ಸೊ 1ನ ವ್ಯಾಲ್ಯೂ 12 ಆಯಿತು. 3ನ ವ್ಯಾಲ್ಯೂ 36 ಮತ್ತು 1ನ ವ್ಯಾಲ್ಯೂ 12. ಈ ಥರ ಬೇಕಾದ್ರೆ ಮಾಡೋದು. ಇನ್ನೂ ಬೇರೆದು ಮಾಡ್ತೀರಾ? ಬೇರೆದು ಮಾಡಿ, ತೊಂದರೆ ಇಲ್ಲ. ಸೊ 3x ಪ್ಲಸ್ ಎಷ್ಟು ವರ್ಷ? 12 and x ಪ್ಲಸ್ 12 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2/1 ಆಗುತ್ತೆ. ಹಿಂಗೂ ಬೇಕಾದ್ರೂ ಮಾಡ್ತೀರಾ? ಹಿಂಗೂ ಮಾಡಿದ್ರೂ ಸಮೇತ ಆನ್ಸರ್ ಒಂದೇ ಬರುತ್ತೆ ಕಣ್ರಿ. ಆನ್ಸರ್ ಚೇಂಜ್ ಆಗೋದಿಲ್ಲ. ಮಾಡ್ತೀರಾ? ಮಾಡಿ ತಗೊಳ್ಳಿ. ಸೊ 3x ಪ್ಲಸ್ 12 ಇಸ್ ಈಕ್ವಲ್ ಟು 2x ಪ್ಲಸ್ 24 ಆಯಿತು. ಕ್ಲಿಯರ್? ಓಕೆ. ಸೊ 3x ಅಲ್ಲಿ 1x ಹೋದ್ರೆ, ಸೊ 3x ಅಲ್ಲಿ 2x ಹೋದ್ರೆ x ಆಯಿತು. 24 ಅಲ್ಲಿ 12 ಹೋದ್ರೆ 12 ಆಯಿತು. ಸೊ ಎಕ್ಸ್ನ ವ್ಯಾಲ್ಯೂ 12 ಆದರೆ 3xನ ವ್ಯಾಲ್ಯೂ ಎಷ್ಟು? 36. ಕ್ಲಿಯರ್? ಮುಗೀತು. ಹೆಂಗೆ ಮಾಡಿದ್ರು ಆನ್ಸರ್ ಬಂದೇ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್.
A father's current age is 3 times the age of his son. ಸೊ ಫಾದರ್ ಸನ್ ಇಬ್ಬರು ಇದ್ದಾರೆ, 3:1 ಇದೆ. ಹಿಂದಿನಿಂದ 5 ವರ್ಷಗಳ ಹಿಂದೆ ಅಂದರೆ 5 years ಬ್ಯಾಕ್, 5 years ನೌ ದ ಫಾದರ್ಸ್ ಏಜ್ ವಾಸ್ 4 times ದ ಏಜ್ ಆಫ್ ಹಿಸ್ ಸನ್. ಓಕೆನಾ? ಸೊ ತಂದೆ ವಯಸ್ಸು ಆ ಸಮಯದಲ್ಲಿ ಮಗನ ವಯಸ್ಸಿನ 4 ಪಟ್ಟಿದೆ. ಪ್ರೆಸೆಂಟು ಇದು 5 years ಆಯಿತು. ಅವರ ಪ್ರಸ್ತುತ ವಯಸ್ಸುಗಳ ಯಾವ್ಯಾವು ಅಂತ ಕೇಳಿದ್ರು. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಆನ್ಸರ್ ಏನು? 3ನ ಮಲ್ಟಿಪಲ್ ಆಗಿರುತ್ತೆ. ಕ್ಲಿಯರ್? ಫಾದರ್ದು 3ನ ಮಲ್ಟಿಪಲ್ ಹೋಯ್ತು. ಹಾಂ ಸರಿ, 42 ಹೋಗುತ್ತೆ. ಸೊ ಇದು ಹೋಗುತ್ತೆ. ಕ್ಲಿಯರ್? ಸೊ 2 ಆಪ್ಷನ್ ಆಯಿತು. ಇಲ್ಲಿ ಏನು ಕೇಳಿದರೆ 3 ಪಟ್ಟು. ಕ್ಲಿಯರ್? ಸೊ 14 ಡಬಲ್ 42 ಆಗುತ್ತೆ, 15 45 ಆಗುತ್ತೆ. ಸೊ ನಾವು ಏನು ಮಾಡೋಣ, ಮಾಡಬೇಕಾಗುತ್ತೆ. ಕ್ಲಿಯರ್? ಇದನ್ನೇ ಮೈನಸ್ ಮಾಡಿದ್ರೆ ಇಲ್ಲಿ ನೋಡಿ 45 ಇದೆ, 15 ಇದೆ, 42 ಇದೆ, 14 ಇದೆ. 5 ಮೈನಸ್ ಮಾಡಿದ್ರೆ -5 ಮಾಡಿದ್ರೆ 4 ಪಟ್ಟು ಹಾಕಬೇಕು. ಕ್ಲಿಯರ್? 45 ಅಲ್ಲಿ 5 ಹೋದರೆ 40 ಆಯಿತು, 15 ಅಲ್ಲಿ 5 ಹೋದರೆ 10 ಆಯಿತು. ಸೊ ಈಗ 4 ಪಟ್ಟಿದೆ. ಸೊ ಹಾಗಾದರೆ ಆನ್ಸರ್ನು ಇದು. ಇದನ್ನು ಚೆಕ್ ಮಾಡ್ತೀರಾ ಮಾಡಿ. -5 -5 ಇದೇನಾಯಿತು? 37 ಆಯಿತು. ಇದೇನಾಯಿತು? 9 ಆಯಿತು. ಇದು 4 ಪಟ್ಟಿದೆಯಾ? ಇಲ್ಲ. ಸೊ ಹಾಗಾದ್ರೆ ಆನ್ಸರ್ ಏನು? ಇಷ್ಟು. ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಇಬ್ಬರು ಕೊಟ್ಟಾಗ ಈಸಿ ಸಿಂಪಲಾಗಿ ನಾವು ಬೇಸಿಕಾಗಿ ಮಾಡ್ಬೋದು. ಇಲ್ಲ ಸರ್ ನೀವು ಹೇಳ್ದಂಗೆ ಮಾಡ್ತೀರಿ ಅಂದ್ರೆ ಮಾಡಿ. 1 ಇಲ್ಲ, ಆಗಲ್ಲ. ಡಿಫ್ರೆನ್ಸ್ ಎಷ್ಟು? 3. ಇದು ಡಿಫ್ರೆನ್ಸ್ ಎಷ್ಟು? 2. ಕ್ಲಿಯರ್? ಸೊ ನಾವೇನು ಮಾಡಬೇಕು? ಡಿಫ್ರೆನ್ಸನ್ನು ಈಕ್ವಲ್ ಮಾಡಬೇಕು. ಕ್ಲಿಯರ್? ಹಾಗಾದರೆ ಇಲ್ಲಿ ಇಂಟು 3 ಮಾಡಬೇಕು, ಇಲ್ಲಿ ಏನು ಮಾಡಬೇಕು? ಇಂಟು 2. ಕ್ಲಿಯರ್? ಸೊ ಎಷ್ಟಾಯಿತು? 9 ಆಯಿತು, ಆಯಿತು. ಎಷ್ಟಾಯಿತು? 8 ಆಯಿತು, 2 ಆಯಿತು. ಈಗ ಡಿಫ್ರೆನ್ಸ್ ಏನು? 1 ಬಂತು. ಕ್ಲಿಯರ್? ಸೊ 1ನ ವ್ಯಾಲ್ಯೂ ಎಷ್ಟು? 5. ಹಾಗಾದರೆ 9ನ ವ್ಯಾಲ್ಯೂ ಎಷ್ಟು? 45. ಸೊ 3ನ ವ್ಯಾಲ್ಯೂ ಎಷ್ಟು? ಬಂತಲ್ವಾ? ಕ್ಲಿಯರ್? ಬೇಸಿಕ್ ಕ್ವಶನ್. ಓಕೆನಾ? ನೆಕ್ಸ್ಟ್, ಈ ಗ್ರ್ಯಾಂಡ್ ಫಾದರ್ ಈಸ್, ಕಾಣಿಸ್ತಿಲ್ವಾ? ಕಾಣಿಸ್ತಿದೆಯಾ? ಈ ಕಡೆ ಬರೀತೀನಿ. ಎ ಗ್ರ್ಯಾಂಡ್ ಫಾದರ್ ಈಸ್ 5 times ಆಸ್ ಓಲ್ಡ್ ಆಸ್ ಈಸ್ ಗ್ರ್ಯಾಂಡ್ ಸನ್. ಒಬ್ಬ ತಾತನ ವಯಸ್ಸು ತನ್ನ ಮೊಮ್ಮಗನ ವಯಸ್ಸಿನ 5 ಪಟ್ಟಿದೆ. ತಾತ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಸನ್ ಪಟ್ಟಿದೆ 5. In 10 years, he will be only 3 times as old as his grandson would then be. 10 ವರ್ಷಗಳ ಹಿಂದಿನಿಂದ 10 ವರ್ಷಗಳ ನಂತರ ತಾತನ ವಯಸ್ಸು ಮೊಮ್ಮಗನ ಆಗಿನ ವಯಸ್ಸಿನ ಕೇವಲ 3 ಪಟ್ಟಾಗಿರುತ್ತೆ. 10 ವರ್ಷಗಳ ನಂತರ. ಕ್ಲಿಯರ್? ಹಾಗಾದರೆ ಇಫ್ ದ ಗ್ರ್ಯಾಂಡ್ ಫಾದರ್ಸ್ ಕಸಿನ್ ಈಸ್ 5 years older than him, ಒಂದು ವೇಳೆ ತಾತನಿಗಿಂತ 5 ವರ್ಷ ದೊಡ್ಡವನು, ತಾತನ ತಮ್ಮನ ಮಗ ತಾತನಿಗಿಂತ 5 ವರ್ಷ ದೊಡ್ಡವನಾಗಿದ್ದರೆ 3 ವರ್ಷಗಳ ಹಿಂದೆ ಆ ಕಸಿನ್ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ತಾತನ ತಮ್ಮ. ಕ್ಲಿಯರ್? ಈಸಿ ಇದೆ. ಡಿಫ್ರೆನ್ಸ್ ಸೇಮ್ ಇಲ್ಲ, ಸೊ ಸೇಮ್ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತು ಸೇಮ್ ಮಾಡ್ಕೊಳ್ಳೋದಲ್ವಾ? ಏನಾಯ್ತದು? ಇಲ್ಲಿ ಇಂಟು 2, ಇಲ್ಲಿ ಇಂಟು 4. ಕ್ಲಿಯರ್? 5 ಆಯಿತು. 4 ಮಾಡಿದ್ರೆ 12 3 ಆಯಿತು. ಕ್ಲಿಯರ್? ಈಗ ಡಿಫ್ರೆನ್ಸ್ ಏನಿದೆ? 2 ಇದೆ, 2 ಇದೆ, 2 ಇದೆ. ಕ್ಲಿಯರ್? ಸೊ 5 ಇರೋದು 3 ಆಗ್ತಾ ಇದೆ. ಹಾಗಾದರೆ ಎಷ್ಟು ವರ್ಷಗಳ ಹಿಂದೆ ಇದು? 10 ವರ್ಷಗಳ ಹಿಂದೆ. 5 ಇರೋದು 3 ಆಗ್ತಿದೆ ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ. ಅಂದರೆ 2 10 ಆದರೆ 2 10 ಆದರೆ ಪ್ರೆಸೆಂಟ್ ಎಷ್ಟು? 10 ಇದೆ. ಸೊ 10 ಎಷ್ಟಾಗುತ್ತೆ? ಸೊ 10 5 ಎಷ್ಟು? 50 ಆಗುತ್ತೆ. ಇದ್ಯಾರ್ದು? ಗ್ರ್ಯಾಂಡ್ ಫಾದರ್. ಕ್ಲಿಯರ್? ಯಾರ್ದು? ಗ್ರ್ಯಾಂಡ್ ಫಾದರ್. ಕ್ಲಿಯರ್? ಸೊ ಗ್ರ್ಯಾಂಡ್ ಫಾದರ್ನ ಕಸಿನ್ ತಮ್ಮ ಏನಿದೆ ಅವನು ಗ್ರ್ಯಾಂಡ್ ಫಾದರ್ಗಿಂತ 5 ವರ್ಷ ದೊಡ್ಡವನು. ಅಂದರೆ ಗ್ರ್ಯಾಂಡ್ ಫಾದರ್ದು 50 ವರ್ಷ ಆದರೆ ಅವರ ಒಂದು ಕಸಿನ್ದೆಷ್ಟು? 55 ವರ್ಷ ಆಯಿತು. ಕ್ಲಿಯರ್? ಸೊ ಗ್ರ್ಯಾಂಡ್ ಫಾದರ್ದು ಎಷ್ಟೀಗ? 50, ಕಸಿನ್ದೆಷ್ಟು? 55. ಹಾಗಾದರೆ 3 ವರ್ಷಗಳ ಹಿಂದೆ ಆ ಕಸಿನ್ನ ವಯಸ್ಸು ಎಷ್ಟು? ಸೊ ಇದಕ್ಕೆ 3 ಮೈನಸ್ ಮಾಡಿದ್ರೆ ಆ 3 ವರ್ಷಗಳ ಹಿಂದೆ ಬರುತ್ತೆ. ಸೊ ಎಷ್ಟು? 52. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. A son's present age is
2/5 ಆಫ್ ದ ಏಜ್ ಆಫ್ ಇಸ್ ಫಾದರ್. ಒಬ್ಬ ಮಗ ಇದ್ದಾನೆ, 2/5 ಆಫ್ ಇಸ್ ಫಾದರ್ ಅಂತೆ. ಸೊ ಒಂದು 2 ಆದರೆ ಫಾದರ್ದೆಷ್ಟು 5. ಆಫ್ಟರ್ 8 years ಫ್ರಮ್ ನೌ ಈಸ್ ಏಜ್ ವಿಲ್ ಬಿ 1/2 ಆಫ್ ದ ಏಜ್ ಆಫ್ ಇಸ್ ಫಾದರ್. 5 ವರ್ಷಗಳಾದಮೇಲೆ ಏನಾಗುತ್ತೆ, ಅರ್ಧ ಆಗುತ್ತಂತೆ. ಕ್ಲಿಯರ್? ಹಾಗಾದರೆ ಫಾದರ್ನ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಡಿಫ್ರೆನ್ಸ್ ಸೇಮ್ ಇದೆಯಾ? ಇಲ್ಲ. ಸೇಮ್ ಮಾಡ್ಕೋಬೇಕಂದ್ರೆ 1 ಆಯಿತು. ಇದು ಏನು ಮಾಡಬೇಕು, 1 ಮಾಡಬೇಕು, ಇಲ್ಲೇನು ಮಾಡಬೇಕು, 3ನ ಮಲ್ಟಿಪಲ್ ಮಾಡಿದ್ರೆ ಮುಗಿತು. ಇದೇನಾಗುತ್ತೆ 2:5 ಆಗುತ್ತೆ ಸನ್ ಟು ಫಾದರ್. ಇದೇನಾಗುತ್ತೆ 3:6 ಆಗುತ್ತೆ. ಈಗ ಡಿಫ್ರೆನ್ಸು ಸೇಮ್ ಬಂತು. ಸೊ 1ನೇ ವ್ಯಾಲ್ಯೂ 5. ಅಂದರೆ ಫಾದರ್ದೆಷ್ಟು 8 years. ಸೊ 1ನೇ ವ್ಯಾಲ್ಯೂ 8. ಸೊ ಫಾದರ್ದೆಷ್ಟು 5. ಸೊ 5 ಇಂಟು 8 ಎಷ್ಟು? 40. ಕ್ಲಿಯರ್? 5 ಇಂಟು 8 ಎಷ್ಟು? 40. ಕ್ಲಿಯರ್? ನೆಕ್ಸ್ಟು, ಅಟ್ ಪ್ರೆಸೆಂಟ್ ದ ರೇಷಿಯೋ ಆಫ್ ದ ಏಜಸ್ ಆಫ್ ಮೀನಾ ಅಂಡ್ ಸೀತಾ ಈಸ್ 5:4. 16 years ಫ್ರಮ್ ನೌ ದ ರೇಷಿಯೋ ವಿಲ್ ಗೆಟ್ ಚೇಂಜ್ ಟು 9:8 ವೆನ್ ದ ಪ್ರೆಸೆಂಟೇಜ್ ಆಫ್ ಮೀನಾ ಅಂತ ಕೇಳಿದ್ದಾರೆ. ಸೊ ಮೀನಾ ಟು ಸೀತಾ ಎಷ್ಟಿದೆ? 5:4 ಇದೆ. ಕ್ಲಿಯರ್? ಅವ್ರು ಕೇಳಿದ್ದಾರೆ ಪ್ರೆಸೆಂಟೇಜ್. ಸೊ ಹಾಗಾದರೆ ಮೀನಾ ಸೀತಾ ಪ್ರೆಸೆಂಟೇಜ್ ಆಫ್ ಮೀನಾ ಎಷ್ಟು? 5ನ ಮಲ್ಟಿಪಲ್ ಆನ್ಸರ್ ಮುಗಿ. ಕ್ಲಿಯರ್? ಮಾಡಬೇಕು ಅಂದರೆ ಮಾಡಂತ ತಗೊಳ್ಳಿ, ತೊಂದರೆ ಇಲ್ಲ. ಕ್ಲಿಯರ್? ಸೊ ಒಂದಿದೆ ಡಿಫ್ರೆನ್ಸ್ 4 ಇದೆ, 4 ಇದೆ. ಓಕೆನಾ? 4ನ ವ್ಯಾಲ್ಯೂ 16 ಆದರೆ 5ನ ವ್ಯಾಲ್ಯೂ ಎಷ್ಟು? 20. ಆಯ್ತಲ್ಲ? ಕ್ಲಿಯರ್? ನೆಕ್ಸ್ಟ್ ನೋಡಿ, 5 years ago ಮೀರಾ ವಾಸ್ 3 times ಆಸ್ ಓಲ್ಡ್ ಆಸ್ ಹರ್ ನೀಸ್ ಕಾವ್ಯ ಅಂತ ಕೇಳಿದರೆ. 5 ವರ್ಷಗಳ ಹಿಂದೆ ಮೀರಾ ತನ್ನ ಸೋದರ ಮಗಳು ಕಾವ್ಯಳ ವಯಸ್ಸಿನ 3 ಪಟ್ಟಿದೆ. ಮೀರಾ ಕಾವ್ಯ ಎಷ್ಟು ಪಟ್ಟಿದೆ? 3:1. 7 years ಫ್ರಮ್ ನೌ ಮೀರಾ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಕಾವ್ಯ. 7 ವರ್ಷಗಳ ನಂತರ ಮೀರಾಳ ವಯಸ್ಸು ಕಾವ್ಯಳ ವಯಸ್ಸಿನ 2 ಪಟ್ಟಾಗುತ್ತೆ. ಅಂದರೆ ಮೀರಾಳ ಪ್ರಸ್ತುತ ವಯಸ್ಸು ಎಷ್ಟು ಅಂತ. ಕ್ಲಿಯರ್? ಓಕೆ, ಮಾಡ್ಬೋದು. ಸೊ ಡಿಫ್ರೆನ್ಸ್ ಸೇಮ್ ಇದೆಯಾ? ಸೊ ಡಿಫ್ರೆನ್ಸ್ ಏನು ಮಾಡ್ಕೋಬೇಕು ನಾವು? ಸೇಮ್ ಮಾಡ್ಕೊಳ್ಳೋಣ. ಕ್ಲಿಯರ್? ಸೊ ಇಲ್ಲಿ ಇಂಟು 1, ಇಲ್ಲಿ ಇಂಟು 1 ಮಾಡಿದ್ರೆ 3:1 ಆಗುತ್ತೆ. ಇಲ್ಲಿ ಇಂಟು 2 ಮಾಡಿದ್ರೆ 4:2. ಈಗ ಡಿಫ್ರೆನ್ಸ್ 1 ಆಯಿತು. ಕ್ಲಿಯರ್? ಸೊ 1ನ ವ್ಯಾಲ್ಯೂ ಎಷ್ಟು? ಇಲ್ಲಿ 5 ವರ್ಷ ಮತ್ತು ಇಲ್ಲಿ 7 ವರ್ಷ. ಕ್ಲಿಯರ್? ಇದು ಪ್ರೆಸೆಂಟೇಜ್ ಅಲ್ಲ. ಕ್ಲಿಯರ್? 5 ವರ್ಷಗಳ ಹಿಂದೆ. ಸೊ ಹಾಗಾದರೆ 5 ವರ್ಷ ಮತ್ತು 7 ವರ್ಷಗಳ ನಂತರ ಈ ಒಂದು ರೇಷಿಯೋ ಬರುತ್ತೆ. ಸೊ ಹಾಗಾದರೆ ಟೋಟಲ್ ಎಷ್ಟು ವರ್ಷಗಳ ನಂತರ ಈ ಒಂದು ರೇಷಿಯೋ ಬರುತ್ತೆ? 2 ವರ್ಷಗಳ ನಂತರ. ಅಂದರೆ 1ನ ವ್ಯಾಲ್ಯೂ 12 ಆದರೆ, ಕ್ಲಿಯರ್? ಸೊ ಮಿರರ್ಸ್ ಕರೆಂಟ್ ಏಜ್ 36 ಆಯಿತು. 36 ಪ್ಲಸ್ ಇದು 5 years ಹೇಗೋ ಕೇಳಿದ್ದಾರೆ, ನಮ್ಗೆ ಬೇಕು ಈಗ. ಸೊ ಅಂದರೆ 5 ವರ್ಷ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? ಕ್ಲಿಯರಾ? ಇದು ಯಾವಾಗ? 5 ವರ್ಷಗಳ ನಂತರ. ಇದು 5 ವರ್ಷಗಳ 5 ವರ್ಷಗಳ ಹಿಂದೆದಿದು. ಕ್ಲಿಯರ್? ಈಗ ಬೇಕಂದ್ರೆ 5 ವರ್ಷದ ಆ್ಯಡ್ ಮಾಡಬೇಕು. ಕ್ಲಿಯರಾ? ಈ 5 ವರ್ಷ ಆ್ಯಡ್ ಮಾಡಿ ಮತ್ತೆ 7 ವರ್ಷಗಳ ನಂತರ ಮಾಡಿದ್ರೆ ಏನು ಬರಬೇಕು? 4:2 ಬರಬೇಕಂತೆ. ಕ್ಲಿಯರಾ? ನೆಕ್ಸ್ಟ್ 5 years ago ದ ರೇಷಿಯೋ ಆಫ್ ದ ಏಜಸ್ ಆಫ್ 2 buildings ವಾಸ್ 7:2. 5 years hence ದ ರೇಷಿಯೋ ವಿಲ್ ಬಿ 3:1. ಕ್ಲಿಯರ್? ಸೇಮ್ ಇದೆ. ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಬಟ್ ಇಲ್ಲ, ನಮ್ಗೆ ಏನು ಮಾಡಬೇಕು? ನಾವು ಈಕ್ವಲ್ ಮಾಡ್ಕೋಬೇಕು. ಕ್ಲಿಯರ್? ಇಲ್ಲಿ ಇಂಟು 2, ಇಲ್ಲಿ ಇಂಟು 5. 2 ಮಾಡಿದ್ರೆ 14:4 ಆಯಿತು. ಇಲ್ಲಿ ಇಂಟು 5 ಮಾಡಿದ್ರೆ 15. ಡಿಫ್ರೆನ್ಸ್ ಎಷ್ಟು? 1. ಕ್ಲಿಯರ್? 5 ವರ್ಷಗಳ ನಂತರ ಅನುಪಾತ 3:1 ಆಗುತ್ತದೆ. ಕ್ಲಿಯರ್? ಸೊ 5 ವರ್ಷಗಳ ಹಿಂದೆ 7:2 ಆಯಿತು. ಈ 5 ವರ್ಷಗಳ ಆ್ಯಡ್ ಮಾಡಿದ್ರೆ ಪ್ರೆಸೆಂಟೇಜ್ ಬರುತ್ತೆ. ಪ್ರೆಸೆಂಟೇಜ್ ಆದಮೇಲೆ ಇನ್ನೊಂದು 5 ವರ್ಷಗಳ ಆದಮೇಲೆ ಯಾವ ರೇಷಿಯೋ ಬರ್ತಾ ಇದೆ? 3:1. ಹಾಗಾದರೆ ಟೋಟಲ್ ಎಷ್ಟು ವರ್ಷ? 10 ವರ್ಷ. ಸೊ 1ನ ವ್ಯಾಲ್ಯೂ 10 ವರ್ಷ ಆದರೆ, ಕ್ಲಿಯರ್? 1ನ ವ್ಯಾಲ್ಯೂ 10 ವರ್ಷ ಆದರೆ ನ್ಯೂ ಬಿಲ್ಡಿಂಗ್ ಎಷ್ಟು? 5 ಇದೆ. ವ್ಯಾಲ್ಯೂ ಎಷ್ಟು? 50. ಕ್ಲಿಯರ್? 5ನ ವ್ಯಾಲ್ಯೂ ಎಷ್ಟು? 50. ಕ್ಲಿಯರ್ ಇದೆಯಾ?
ಅವ್ರು ಕೇಳಿದರೆ ಪ್ರೆಸೆಂಟಾ, ಸರಿ ಪ್ರೆಸೆಂಟ್ ಅಂದರೆ ಇನ್ನು 5 ವರ್ಷ ಮೈನಸ್ ಮಾಡಿದ್ರೆ ಮುಗೀತು. ಕ್ಲಿಯರ್. ಈ 5 ವರ್ಷಗಳ ನಂತರ ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು, ಮೈನಸ್ ಮಾಡಿದ್ರೆ ನಮ್ಗೆ ಪ್ರೆಸೆಂಟ್ ಸಿಗುತ್ತೆ. ಸೊ 50 5 ಹೋದ್ರೆ 35 ಇಯರ್ಸ್. ಕ್ಲಿಯರ್. ನೆಕ್ಸ್ಟು 4 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಅನಿಲ್ ಈಸ್ ಈಕ್ವಲ್ ಟು 5 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಭವ್ಯ. ಇಲ್ಲಿ ನೋಡಿ 4 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಅನಿಲ್ ಈಸ್ ಈಕ್ವಲ್ ಟು 5 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಭವ್ಯ ಅಂತ ಕೊಟ್ಟಿದ್ದಾರೆ. ಈ ಥರ ಕೊಟ್ಟರೆ ಈ ಥರ ನಾವು ಮಾಡಬೇಕಾಗುತ್ತೆ. ಟೈಮ್ಸ್ ಕೊಟ್ಟಿಲ್ಲ, 4 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಅನಿಲ್ ಈಸ್ ಈಕ್ವಲ್ ಟು 5 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಭವ್ಯ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್. ಅಲ್ಲಿ ಏನು ಕೊಟ್ಟಿದ್ದಾರೆ, 4 ಟೈಮ್ಸ್ ಫಾದರ್ ಅಂತ ಕೇಳ್ತಿದ್ದಾರೆ. ಇಲ್ಲಿ 4 ಟೈಮ್ಸ್ ದ ಪರ್ಸೆಂಟೇಜ್ ಆಫ್ ಅನಿಲ್ ಈಸ್ ಈಕ್ವಲ್ ಟು ಅಂತ ಕೊಟ್ಬಿಟ್ಟಿದ್ದಾರೆ ಅವರೇ. ಕ್ಲಿಯರ್. ಸೊ ಹಾಗಾದ್ರೆ ಅನಿಲ್ದು ಎಷ್ಟಾಗುತ್ತೆ, 5 ಆಗುತ್ತೆ, ಭವ್ಯದ ಎಷ್ಟಾಗುತ್ತೆ, 4 ಆಗುತ್ತೆ. ಕ್ಲಿಯರ್. ಓಕೆ. ಸೊ ಆಫ್ಟರ್ 6 years the age of Bhavya will be 6 years less than twice the percentage of Anil. What is the difference between the percentage ಅಂತ ಕೇಳಿದ್ದಾರೆ. ಓಕೆ. ಇಂದಿನಿಂದ 6 ವರ್ಷಗಳ ನಂತರ ಅನಿಲ್ನ ಪ್ರಸ್ತುತ ವಯಸ್ಸಿನ 2 ಪಟ್ಟಕ್ಕಿಂತ 6 ವರ್ಷ ಕಡಿಮೆ ಇದೆ. ಆಯಿತು. 6 ವರ್ಷಗಳ ನಂತರ ಅನಿಲ್ಗಿಂತ 2 ಪಟ್ಟಕ್ಕಿಂತ ಏನಿದೆ, 6 years ಕಡಿಮೆ ಇದೆ. ಸಿಂಪಲ್ ಇದೆ. ಸೊ ಹಾಗಾದ್ರೆ ಏನಾಯಿತು, ಇದು 10x - 6 ಆಯಿತು. ಈಸ್ ಈಕ್ವಲ್ ಟು ಇದೇನಾಯಿತು, 4x + 6 ಆಯಿತು. ಟ್ವೈಸ್ ಮಾಡಿದ್ರೆ 10x ಆಗುತ್ತೆ. ಓಕೆನಾ. ಸೊ ಇಲ್ಲಿ 10x ಅಲ್ಲಿ 4x ಆದರೆ 6x ಈಸ್ ಈಕ್ವಲ್ ಟು -6 ಇರೋದು ಆ ಕಡೆ ಹೋದ್ರೆ +6 ಆಯಿತು, 12 ಆಯಿತು. ಸೊ x ಈಸ್ ಈಕ್ವಲ್ ಟು ಏನಾಯಿತು, 2 ಆಯಿತು. ಸೊ ಡಿಫ್ರೆನ್ಸ್ ಏನು, ಎಷ್ಟಾಯಿತು, 2 ವರ್ಷ ಆಯಿತು. ಕ್ಲಿಯರ್. ಇಲ್ಲಿ ನೋಡಿ, ಇಲ್ಲಿ ಅವ್ರು ಕೊಟ್ಟಿದ್ದಾರೇನು, 5x 4x 6 ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಏನಾಗುತ್ತೆ, ಅನಿಲ್ 2 ಪಟ್ಟಕ್ಕಿಂತ 6 ವರ್ಷ ಕಡಿಮೆ. ಈಗ ಅರ್ಥ ಆಯ್ತಾ. ಇದನ್ನು ಬೇಡ ಅಂದರೆ 2 ಪಟ್ಟು ಮಾಡಿದ್ರೆ ಎಷ್ಟಾಗುತ್ತೆ, 10x. ಕ್ಲಿಯರ್. ಸೊ 6 ವರ್ಷ ಕಡಿಮೆ ಅಂದರೆ 6. ಕ್ಲಿಯರ್ ಇದೆಯಾ. ಹಾಗಾದ್ರೆ ಅನಿಲ್ದು ಎಷ್ಟಾಯಿತು, 10x - 6, ಇವ್ರದ್ದು ಎಷ್ಟಾಯಿತು, 4x + 6 ಆಯಿತು. ಕ್ಲಿಯರ್. ನಾವು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಓಕೆ. If 8 years ago from now a grandmother's age was 13 times the age of her granddaughter. ಇಂದಿನಿಂದ 8 ವರ್ಷಗಳ ಹಿಂದೆ ಇದು ಅಜ್ಜಿಯ ವಯಸ್ಸು ತನ್ನ ಮೊಮ್ಮಗಳ ವಯಸ್ಸಿನ 13 ಪಟ್ಟಿದೆ. 8 ವರ್ಷಗಳ ಹಿಂದೆ. ಓಕೆನಾ. ಪ್ರೆಸೆಂಟ್ ಬೇಕಂದ್ರೆ 8 ಮಾಡ್ಕೋಬೇಕು. ಕ್ಲಿಯರ್. ಇಂದಿನಿಂದ 12 ವರ್ಷಗಳ ನಂತರ ಅಜ್ಜಿಯ ವಯಸ್ಸು ಮೊಮ್ಮಗಳ ವಯಸ್ಸಿನ 3 ಪಟ್ಟಿದೆ. ಹಾಗಾದ್ರೆ ಅವರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ರು. ಓಕೆ. ಇಲ್ಲಿ ನೋಡಿ, ನಮಗೆ ಈಕ್ವಲ್ ಮಾಡ್ಕೋಬೇಕು. ಕ್ಲಿಯರ್. ಈಕ್ವಲ್ ಅಂದ್ರೆ ನಾವು ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕು. 12 ಆಯಿತು, ಇದು 2 ಆಯಿತು. ಇಂಟು 2 ಮಾಡಬೇಕು, ಇಲ್ಲಿ ಇಂಟು 12 ಮಾಡಿದ್ರೆ ಕ್ಲಿಯರ್. ಎಷ್ಟಾಯಿತು, ಇದು 26:2 ಆಯಿತು, ಇದು ಎಷ್ಟಾಯಿತು, 36:12 ಆಯಿತು. ಈಗ ಡಿಫ್ರೆನ್ಸ್ ಬಂತು ಸೇಮ್ 10. ಸೊ 10ನ ವ್ಯಾಲ್ಯೂ ಎಷ್ಟಪ್ಪ, ಮೊದಲು 8, ಈಗ 12. ಸೊ ಟೋಟಲ್ ಎಷ್ಟಾಯಿತು, 20. ಹಾಗಾದ್ರೆ 1ನ ವ್ಯಾಲ್ಯೂ ಎಷ್ಟು, 2. ಸರಿ, 1ನ ವ್ಯಾಲ್ಯೂ 2 ಆದರೆ 26ನ ವ್ಯಾಲ್ಯೂ ಎಷ್ಟು, ಪ್ರೆಸೆಂಟ್ ಡಿಫ್ರೆನ್ಸ್ ಕೇಳಿದ್ರಲ್ವಾ. ಸೊ ಡಿಫ್ರೆನ್ಸ್ ಎಷ್ಟು, 24. 24ನ ವ್ಯಾಲ್ಯೂ ಎಷ್ಟು, 48. 48. ಇದು ಯಾವಾಗ, 8 ವರ್ಷಗಳ ಹಿಂದೆ. ನಮ್ಗೇನು ಬೇಕು, ಈಗ ಪ್ರೆಸೆಂಟ್ ಬೇಕು. ಪ್ರೆಸೆಂಟ್ ಬೇಕಂದ್ರೆ +8 ಮಾಡ್ಕೊಂಡ್ರೆ ಮುಗಿತು. ಕ್ಲಿಯರ್. ಓಕೆ. ನೋಡಿ, ಇವ್ರದ್ದು 52 ಆಗುತ್ತೆ, ಇವ್ರದ್ದು 4 ಆಗುತ್ತೆ. ಕ್ಲಿಯರ್. ಸೊ ಡಿಫ್ರೆನ್ಸ್ ಎಷ್ಟು, 48. ಇದು ಯಾವಾಗ, 8 ವರ್ಷಗಳ ಹಿಂದೆ. ನಮ್ಗೇನು ಬೇಕು, ಈಗ ಬೇಕು. ಈಗ ಬೇಕಂದ್ರೆ ಮಾಡಿದ್ರೆ ಮುಗಿತಲ್ವ. ಕ್ಲಿಯರ್. ನೆಕ್ಸ್ಟು, ಸೋನಿಯಾ ಗಾಟ್ ಮ್ಯಾರಿಡ್ 15 years ago. ಸೋನಿಯಾ 15 ವರ್ಷಗಳ ಹಿಂದೆ ವಿವಾಹವಾಗಿದ್ದಳು. ಹರ್ ಪರ್ಸೆಂಟೇಜ್ ಇಸ್ 8/5 ಟೈಮ್ಸ್ ಆಫ್ ಹರ್ ಏಜ್ ಆಫ್ ಅಟ್ ದ ಟೈಮ್ ಆಫ್ ಹರ್ ಮ್ಯಾರೇಜ್ ಅಂತ. ಸೋನಿಯಾ ಈಗ ಎಷ್ಟು, 8, ಮ್ಯಾರೇಜ್ ಮಾಡ್ಕೊಳ್ಳೋಕೆ ಎಷ್ಟು, 5 ಅಂತ ಕೊಟ್ಟು. ಓಕೆ. ಮ್ಯಾರೇಜ್ ಟೈಮ್, ಇದು ಪ್ರೆಸೆಂಟ್ ಟೈಮ್. ಹರ್ ಸಿಸ್ಟರ್ ವಾಸ್ 8 years ಯಂಗರ್ ದ್ಯಾನ್ ಹರ್ ಅಟ್ ದ ಟೈಮ್ ಆಫ್ ಹರ್ ಮ್ಯಾರೇಜ್ ಅಂತ ಕೇಳಿ. ಓಕೆ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಹರ್ ಸಿಸ್ಟರ್. ಕ್ವಶನ್. ಸೊ 15 ವರ್ಷಗಳ ಹಿಂದೆ ಮದುವೆ ಮಾಡ್ಕೊಂಡ್ರೆ ಈಗ ಪ್ರಸ್ತುತ ಫ್ರಾಕ್ಷನ್ ಯಾವ ಥರ ಇದೆ, 8:5 ಇದೆ. ಅಂದರೆ ಎಷ್ಟು
3 ಪಟ್ಟು ಜಾಸ್ತಿ ಇದೆ. 3 ಪಟ್ಟು ವ್ಯಾಲ್ಯೂ ಅಂದರೆ ಎಷ್ಟು? 15 ವರ್ಷ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ಲಿಯರ್? ಸೊ 1ನ ವ್ಯಾಲ್ಯೂ ಎಷ್ಟು? 5. ಹಾಗಾದರೆ 8ನ ವ್ಯಾಲ್ಯೂ ಎಷ್ಟು? 40 ಆಯಿತು. ಕ್ಲಿಯರ್? 8ನ ವ್ಯಾಲ್ಯೂ ಎಷ್ಟು? 40. ಅವ್ರ ಸಿಸ್ಟರ್ ಏನಿದ್ದಾರೆ ಅವರು 8 ವರ್ಷ ಚಿಕ್ಕವರು. ಸೊ 8 ವರ್ಷ ಚಿಕ್ಕವರು ಅಂದರೆ ಎಷ್ಟು? 32. ಕ್ಲಿಯರ್? ಇದನ್ನ HW ಮಾಡಿ, ಇದೊಂದು ಪ್ರಶ್ನೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಏಜಸ್ ಆಫ್ 3 ಸಿಬ್ಲಿಂಗ್ಸ್ ಆರ್ x25 ಅಂಡ್ 2x+8 ಅಂತ ಇದೆ. x25 ಮತ್ತು 2x+8 ಅಂತ ಇದೆ. ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ. ದ ಟೋಟಲ್ ಏಜಸ್ ಆಫ್ ದ ಯಂಗೆಸ್ಟ್ ಅಂಡ್ ದ ಎಲ್ಡೆಸ್ಟ್. ಯಂಗೆಸ್ಟ್ ಮತ್ತು ಎಲ್ಡೆಸ್ಟ್. ಕ್ಲಿಯರ್? ಇವರಿಬ್ಬರದು ಡಬಲ್ ದ ಏಜ್ ಆಫ್ ದ ಥರ್ಡ್ ಸಿಬ್ಲಿಂಗ್. ಕ್ಲಿಯರ್? ಕಿರಿಯ ಮತ್ತು ಹಿರಿಯರ ವಯಸ್ಸು ಮೊತ್ತವು ಮೂರನೇ ವ್ಯಕ್ತಿಯ ವಯಸ್ಸಿನ 2 ಪಟ್ಟಿದೆ. ಮೂರನೇ ವ್ಯಕ್ತಿ ಯಾರನ್ನ? ಇವರೇ. 2 ಪಟ್ಟು ಅಂದರೆ ಎಷ್ಟು? 50. ಕ್ಲಿಯರ್? ಇವರಿಬ್ಬರದು ಸಮ್ಮು 2 ಪಟ್ಟಿದೆ. ಯಾವುದಕ್ಕೆ? ಮೂರನೇ ಸಿಬ್ಲಿಂಗ್ಗೆ. ಅಂದರೆ 2 ಪಟ್ಟು 25 ಅಂದರೆ 2 ಪಟ್ಟು ಅಂದರೆ ಎಷ್ಟು? 50. ಕ್ಲಿಯರ್? ಹಾಗಾದರೆ ಇಲ್ಲಿಂದ ಮಾಡಿದ್ರೆ 3x 50 8 ಹೋದರೆ 42 ಆಯಿತು. ಸೊ x ಈಸ್ ಈಕ್ವಲ್ ಟು 14 ಆಯಿತು. ಕ್ಲಿಯರ್? ಎಷ್ಟು? ವಾಟ್ ಈಸ್ ದ ಏಜ್ ಆಫ್ ದ ಎಲ್ಡೆಸ್ಟ್? ಹಿರಿಯರ ವಯಸ್ಸು ಎಷ್ಟು? ಹಿರಿಯರ ಯಾರ್ದು? ಇವ್ರದೇ. 2 × 14 + 8. ಕ್ಲಿಯರ್? ಸೊ 28 + 8 ಅಲ್ವಾ? 28 + 8 ಎಷ್ಟು? 36. ಕ್ಲಿಯರಾ? ಬೇಸಿಕ್ ಕ್ವಶನ್ ನೋಡಿ, ದೊಡ್ಡದಾಗಿದೆ ಅಂತ ಅನ್ಕೊಳ್ಬೇಡಿ, ಮಾಡೋಣ. ಓಕೆನಾ? ಇನ್ ಎ ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ ಫಾದರ್, ಮದರ್, ಸನ್ ಅಂಡ್ ಡಾಟರ್, ದ ಏಜ್ ಡಿಫರೆನ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಡಾಟರ್ ಇಸ್ 3 years. ಅವರೇ ಕೊಟ್ಟಿದ್ದಾರೆ. ಮಗ ವಯಸ್ಸಿನ ಅಂತರ 3 ವರ್ಷ ಇದೆ. ಕ್ಲಿಯರ್? ಸನ್ನು, ಡಾಟರ್, ಇವ್ರದ್ದೇನು x+3, ಇದು ಎಕ್ಸ್ ಅನ್ಕೊಳ್ಳಿ. ಈಗ ಅಂತರ 3 ವರ್ಷ ಆಯಿತು. ಕ್ಲಿಯರ್? ವಿಚ್ ಈಸ್ ದ ಸೇಮ್ ಆಸ್ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ದ ಫಾದರ್ ಅಂಡ್ ಮದರ್. ಓಕೆ. ಅದೇ ರೀತಿ ತಂದೆ ಮತ್ತು ತಾಯಿಯ ವಯಸ್ಸಿನ ಅಂತರವು 3 ವರ್ಷಗಳಿದೆ. ಅವರಿಬ್ಬರದು, ಫಾದರ್ ಮತ್ತು ಮದರ್ದು 3 ವರ್ಷಗಳಿದೆ. ಓಕೆ. ದ ಟೋಟಲ್ ಏಜ್ ಆಫ್ ದ ಫ್ಯಾಮಿಲಿ ಈಸ್ 144 years. ಟೋಟಲ್ ಎಷ್ಟು? 144 ವರ್ಷಗಳು. ದ ಫಾದರ್ ಈಸ್ ದ ಎಲ್ಡೆಸ್ಟ್. ಫಾದರ್ ಏನು? ದೊಡ್ಡವರು. ಅಂಡ್ ದ ಸನ್ ಈಸ್ ದ ಯಂಗೆಸ್ಟ್. ದ ಸನ್ಸ್ ಏಜ್ ಈಸ್ ಹಾಫ್ ಆಫ್ ದ ಏಜ್ ಆಫ್ ದ ಮದರ್. ಇಲ್ಲಿ ನಮಗೆ ಸಿಕ್ಬಿಡ್ತು ನೋಡಿ. ಸಂದು ಅರ್ಧ ಅಂದರೆ ಮದರ್ದೇನು ಡಬಲ್. ಕ್ಲಿಯರ್? ಇಲ್ಲಿ ಮದರ್ದು ಸಂದ್ ಎಕ್ಸ್ ಅಂದರೆ ಮದರ್ದೇನು 2x. ಕ್ಲಿಯರ್? ಸೊ ಈಗ ನಮಗೆ 2x ಸಿಕ್ತು. ಎಲ್ಡೆಸ್ಟ್ ಅವರೇ ಕೊಟ್ಟಿದ್ದಾರೆ, ಫಾದರ್. ಕ್ಲಿಯರ್? ಸೊ ಎಲ್ಡೆಸ್ಟು 3 ವರ್ಷ ಡಿಫ್ರೆನ್ಸ್ ಜಾಸ್ತಿ ಮದರ್ಗೆ ಮತ್ತು ಫಾದರ್ಗೆ. ಅಂದರೆ ಇವರು ಮದರ್ಗಿಂತ 3 ವರ್ಷ ಜಾಸ್ತಿ ಇದ್ದಾರೆ. ಹಾಗಾದ್ರೆ ಇವ್ರದ್ದು ಎಷ್ಟಾಗುತ್ತೆ? 2x+. ಕ್ಲಿಯರ್? ಸೊ ಇವರೆಲ್ಲರದು ಎಷ್ಟಂತೆ? 144. ಬೇಸಿಕ್ ಕ್ವಶನ್. 2x + 2x 4x + x 5x + x 6x ಆಯಿತು. 6x + 3 + 3 6 ಆಯಿತು. ಕ್ಲಿಯರ್? +6 ಇರೋದು ಆ ಕಡೆ ಹೋದರೆ -6, +6 ಇರೋದು ಆ ಕಡೆ ಹೋದರೆ -6. ಸೊ 144 ಅಲ್ಲಿ -6 ಹೋದರೆ 130. ಕ್ಲಿಯರ್? ಸೊ x ಈಸ್ ಈಕ್ವಲ್ ಟು 6 1 ಜಾ 6 2 ಜಾ 12 ಆಯಿತು ಆ್ಯಂಡ್ 23. ಸೊ ಹಾಗಾದರೆ ಡಾಟರ್ದಲ್ವಾ ಅವ್ರು ಕೇಳಿದ್ದಾರೆ? ಡಾಟರ್ದು ಏನು? ಹಾಗಾದರೆ ಎಕ್ಸ್ನ ವ್ಯಾಲ್ಯೂ 23 ಆಯಿತು. 23 + 3 ಡಾಟರ್ದು ಆಗ್ತದೆ. ಸೊ 23 ಎಷ್ಟು? ಕ್ಲಿಯರ್? ಸೊ ಡಾಟರ್ದು ಎಷ್ಟು? 20. ಕ್ಲಿಯರ್? ಸೊ ಇಷ್ಟು ಇವತ್ತು ಏಜಸ್ನ ಪ್ರಶ್ನೆಗಳು. ಯಾಕೆ ಕಮ್ಮಿ ತೊಗೊಂಡಿದ್ದೀವಿ ಅಂದರೆ ನಾವು ಆಲ್ರೆಡಿ ಆ್ಯಾವ್ರೇಜಸ್ಸಲ್ಲಿ ಮಾಡಿದ್ದೀವಿ. ಕ್ಲಿಯರ್? ಸೊ ಟೀಚರ್ಸ್ದು ಎಲ್ಲರ ಸಮೇತ ನಾವು ಮಾಡಿದ್ವಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ನಾವು 2 ಡೇಸಿಗೆ ಒಂದು ಡೆಫಿನೆಟ್ಲಿ ಒಂದು ಟಾಪಿಕನ್ನು ಮಾಡೋಣ. ಓಕೆನಾ? ಸೊ ಲಾಸ್ಟ್ 1 ವೀಕಿಂದ ತೊಗೊಂಡಿಲ್ಲ, ಸ್ವಲ್ಪ ಹುಷಾರಿಲ್ಲದೆ. ಓಕೆನಾ? ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಓಕೆನಾ? ಸೊ ನಾವು ಕಂಟಿನ್ಯೂಸ್ ಆಗಿ ಮಾಡೋಣ. ಓಕೆನಾ? ರೈಟ್. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಯಾವ ಥರ ಕ್ಲಾಸ್ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೂ ನೆಕ್ಸ್ಟ್ ಟಾಪಿಕ್ ಯಾವುದು ಬೇಕು ಅದು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.